ಗಾಯತ್ರಿ ಮಂತ್ರ. ಆದರೆ ಈ ಗಾಯತ್ರಿ ಮಂತ್ರದ ಬಗ್ಗೆ ನಿಮ್ಮಲ್ಲಿ ಒಬ್ಬರಿಗಾದ್ರೂ ಇದರ ಬಗ್ಗೆ ಅರಿವಿದೆಯಾ? ಅದಲ್ಲದೆ ಈಗಿನ ಜನರೇಷನ್ ನಲ್ಲಿದ್ದ ಮಕ್ಕಳಿಗೆ ಇದನ್ನು ಸ್ಪಷ್ಟಿಸುವುದು ಕೂಡ ಬರುವುದಿಲ್ಲ. ಮಂತ್ರ ಅಂದರೆ ಮನನ ತ್ರಾಯತೆ ಇತಿ ಮಂತ್ರ. ಮನನವನ್ನು ಮಾಡುತ್ತಾ ಮಾಡುತ್ತಾ ರಕ್ಷಿಸುವುದು ಎಂದರ್ಥ. ಇದರಲ್ಲಿ ನಮ್ಮ ಪೂರ್ವಿಕರು ಮಾಡಿದ ತಪ್ಪು ಏನು ಅಂದರೆ, ಒಂದು ಕೆಲಸ ಮಾಡಬೇಕಂದ್ರೆ ಏಕೆ ಮಾಡಬೇಕು, ಅದರ ಮಾಡಿದರೆ ಏನು ಉಪಯೋಗ ಅಂತ ಏನೂ ಹೇಳಲಿಲ್ಲ. ಈಗ ನೀವೇ ಥಿಂಕ್ ಮಾಡಿ, ಒಂದು ಹೊಸ ಬೈಕ್ ಅಥವಾ ಕಾರ್ ತಗೊಂಡ್ರಿ, ಆದರೆ ಅದನ್ನು ತಗೊಂಡಿದ್ದ ತಕ್ಷಣ ನೀವು ಏನ್ ಮಾಡುತ್ತೀರಾ? ತಕ್ಷಣವೇ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬೈಕ್ ಅಥವಾ ಕಾರಿನ ಚಕ್ರಗಳಿಗೆ ನಿಂಬೆಯನ್ನು ಇಟ್ಟು ಅದರ ಮೇಲೆ ಚಕ್ರವನ್ನು ಮೂವ್ ಮಾಡುತ್ತೀರಾ. ಇದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಅಡಗಿದೆ. ಅದನ್ನು ನಮ್ಮ ಪೂರ್ವಿಕರು ಯಾರಿಗೂ ತಿಳಿಸಿಲ್ಲ. ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಬೈಕ್, ಸ್ಕೂಟರ್ ಹಾಗೂ ಕಾರುಗಳು ಇರಲಿಲ್ಲ. ಆಗ ಎತ್ತಿನ ಗಾಡಿಗಳು, ಕುದುರೆ ಗಾಡಿಗಳು ಇದ್ದವು. ಆಗ ಆ ಪ್ರಾಣಿಗಳಿಗೆ ಕಟ್ಟಿದ ಬಂಡಿಯಿಂದ ಸವಾರಿ ಮಾಡುತ್ತಿದ್ದರು. ಹೀಗೆ ಅವರು ಕಾಡಿನ ಮಧ್ಯೆ ಹಾಗೂ ಮುಳ್ಳುಗುಂಡುಗಳ ಮೇಲೆ ಹೋಗಬೇಕಾಗಿತ್ತು. ಆಗ ಹೋಗುವಾಗ ಕ್ರಿಮಿಕೀಟಗಳು ಹಾಗೂ ಬ್ಯಾಕ್ಟೀರಿಯಾಗಳಿಂದಾಗಿ ಅದರ ಪಾದಗಳಿಗೆ ಇನ್ಫೆಕ್ಟ್ ಆಗಿ ತುಂಬಾ ಗಾಯಗೊಳ್ಳುತ್ತಿತ್ತು. ಇದರಿಂದಾಗಿ ನಿಂಬೆಯನ್ನು ತುಳಿದಾಗ ಎತ್ತುಗಳು ಅದರಲ್ಲಿದ್ದ ಸಿಟ್ರಿಕ್ ಆಸಿಡ್ ನಿಂದಾಗಿ ಎತ್ತಿನ ಕಾಲಿನ ಸಂದಿಯಲ್ಲಿ ಇದ್ದ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತಿತ್ತು. ಅದರಲ್ಲೂ ಗಾಯತ್ರಿ ಮಂತ್ರವನ್ನು ಏಕೆ ಪಠಿಸಬೇಕು? ಹೇಳಲಿಲ್ಲ, ಸುಮ್ಮನೆ ಪಠಿಸಬೇಕು ಅಷ್ಟೇ. ಆದರೆ ಈ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಯಾಗಲು ಕಾರಣ ಸೌಂಡ್ ಓಂ. ಈ ವಿಡಿಯೋನಲ್ಲಿ ನಾನು ಗಾಯತ್ರಿ ಮಂತ್ರದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋನಲ್ಲಿ ತಿಳಿಸುತ್ತೇನೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಇದು ಎಲ್ಲರ ಧರ್ಮ ಹಾಗೂ ಸಂಸ್ಕೃತಿ ಹಾಗೂ ನಮ್ಮ ಕರ್ತವ್ಯ. ಸೊ ವಿತೌಟ್ ಲೇಟ್, ಲೆಟ್ಸ್ ಗೆಟ್ ಇಂಟು ಮೈ ವಿಡಿಯೋ. ಆದರೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋ ಸ್ವಲ್ಪ ಲೆಂತಿ ಇರಬಹುದು, ಸೊ ಸಂಪೂರ್ಣವಾಗಿ ನೋಡಿ. ಗಾಯತ್ರಿ ಮಂತ್ರ. ಮಂತ್ರದ ಬಗ್ಗೆ ಈಗಿನ ಜನರೇಷನ್ ಮಕ್ಕಳಿಗೆ ಇದರ ಶಕ್ತಿ ಯಾರಿಗೂ ಅರಿವಿಲ್ಲ. ಆದರೆ ಈ ಗಾಯತ್ರಿ ಮಂತ್ರದ ಬಗ್ಗೆ ಹೇಳಲು ಹೋದರೆ ಈಗಿನ ಜನರೇಷನ್ಗೆ ಕೇಳುವುದಕ್ಕೆ ಯಾರೂ ಸಿದ್ಧವಿಲ್ಲ. ಈಗ ನೀವೇ ನೋಡಿ, ಪೂಜೆ ಮಾಡಬೇಕು ಅಷ್ಟೇ. ಪೂಜೆ ಮಾಡುವುದರಿಂದ ಏನು ಉಪಯೋಗ? ಯಾರೂ ಹೇಳಲಿಲ್ಲ. ದೇವರಿಗೆ ನಮಸ್ಕಾರ ಮಾಡಬೇಕು, ಆದರೆ ಏಕೆ ಮಾಡಬೇಕು? ಯಾರೂ ಹೇಳಲಿಲ್ಲ. ಗಾಯತ್ರಿ ಮಂತ್ರ ಅಥವಾ ಓಂ ಮಂತ್ರ ಇವನ್ನು ಪಠಿಸಬೇಕು, ಆದರೆ ಏಕೆ ಪಠಿಸಬೇಕು? ಇದನ್ನು ಪಠಿಸಬೇಕು ಅಷ್ಟೇ. ಇದನ್ನು ಜಸ್ಟ್ ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಮಾಡಿದರೆ ಅಷ್ಟೇ. ಇದನ್ನು ನಾವು ಜಸ್ಟ್ ಬ್ಲೈಂಡ್ ಆಗಿ ಫಾಲೋ ಮಾಡುತ್ತಿದ್ದೀವಿ. ಅದರಲ್ಲೂ ಈಗಿನ ಜನರೇಷನ್ ನಲ್ಲಿ ಇದನ್ನು ಒಂದು ಹೊರೆಯಾಗಿ ಭಾವಿಸುತ್ತಿದ್ದಾರೆ. ಈಗಿನ ಜನರೇಷನ್ ಪ್ರತಿಯೊಂದು ಕ್ವಶನ್ ಮಾಡುವ ಜನರೇಷನ್, ಅದರ ಆನ್ಸರ್ ಅನ್ನು ಹುಡುಕುವ ಜನರೇಷನ್. ಇವಾಗ ಯಾವುದಾದರೂ ಪ್ರಶ್ನೆಗೆ ಉತ್ತರ ಸಿಕ್ಕಿದರೆ ಮಾತ್ರ ತಾನೇ ಅದಕ್ಕೆ ಪರಿಪೂರ್ಣ ಅರ್ಥವಿರುತ್ತದೆ. ಹಾಗೆಯೇ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ತಾನೇ ಅದನ್ನು ಏಕೆ ಮಾಡಬೇಕು ಅಂತ ನಮಗೆ ತಿಳಿದು ಬರುತ್ತದೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಮ ಎಲ್ಲರಿಗೂ ಈ ಗಾಯತ್ರಿ ಮಂತ್ರದ ಶಕ್ತಿಯನ್ನು ಆ ದೇವಿ ಕೃಪೆಯಿಂದ ನಿಮ್ಮ ಎಲ್ಲರಿಗೂ ತಿಳಿಸುತ್ತಿದ್ದೇನೆ. ಈ ಪ್ರಪಂಚದಲ್ಲಿದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ವೇದಗಳಲ್ಲಿ ಇದೆ. ನಮ್ಮ ಭಾರತವನ್ನು ವೇದಗಳ ನಾಡು ಎಂದು ಕರೆಯುತ್ತಾರೆ. ತಮಿಳುನಾಡಿನಲ್ಲಿ ವರಾಹಮೂರ್ತೇಶ್ವರಿ ಟೆಂಪಲ್ ನಲ್ಲಿ ಫರ್ಟಿಲಿಟಿ ಬಗ್ಗೆ ದೇವಸ್ಥಾನದ ಗೋಡೆಗಳ ಮೇಲೆ ಸುಮಾರು ವರ್ಷಗಳ ಹಿಂದೆ ಕೆತ್ತಿದ್ದಾರೆ. ಆಗಿನ ಜನರಿಗೆ ಆಗಿನ ಕಾಲದಲ್ಲಿ ಇದರ ಬಗ್ಗೆ ಹೇಗೆ ಅರಿವಿದೆ? ಸುಮಾರು 1000 ವರ್ಷಗಳ ಹಿಂದೆ ನಾವು ಹೋದರೆ, ಇಂಡಿಯಾ ಇಸ್ ದ ಒನ್ ಅಂಡ್ ಓನ್ಲಿ ಕಂಟ್ರಿ ವಿತ್ ರಿಚ್ ಕಲ್ಚರ್, ಟ್ರೆಡಿಷನ್ ಅಂಡ್ ಸಿವಿಲೈಸೇಷನ್ ಬಿಫೋರ್ 1080. ಅಂದರೆ ಮೊಘಲರ ಹಿಂದೆ ಪರ್ಷಿಯನ್, ಅಂದರೆ ಈಗಿನ ಆಫ್ಘಾನಿಸ್ತಾನ್, ಯುರೋಪಿಯನ್ಸ್, ಚೈನೀಸ್ ಇವರೆಲ್ಲರೂ ನಮ್ಮ ಭಾರತಕ್ಕೆ ಬಂದು ವೇದಗಳಲ್ಲಿದ್ದ ನಾಲೆಜ್ ಅನ್ನು ಪಡೆದು ಹೋಗುತ್ತಿದ್ದರು. ಸೊ ಇಲ್ಲಿ ನೀವು ತಿಳಿಯಬೇಕಾದ ವಿಷಯ ಅಂದರೆ, ವೇದಗಳು ಅಂದ್ರೆ ಅಷ್ಟು ಪವರ್ಫುಲ್. ಸೊ ವೇದಗಳಿಗಿಂತ ಒಂದು ಮೇಲು ಏನಾದರೂ ಇದೆ ಅಂದ್ರೆ ಅದೇ ಗಾಯತ್ರಿ ಮಂತ್ರ. ಒಂದೇ ಒಂದು ಮಂತ್ರ 24 ಅಕ್ಷರಗಳಿರುವ ಒಂದು ಮಂತ್ರ ನಮ್ಮ ಈ ಪೂರ್ಣ ಎಲ್ಲಾ ವೇದಗಳಿಗಿಂತ ಶಕ್ತಿಯುತವಾದದ್ದು ಎಂದರೆ ತಿಳಿದುಕೊಳ್ಳಿ. ಆ ಮಂತ್ರವನ್ನು ದಿನನಿತ್ಯ ಜಪಿಸುವುದರಿಂದ ನಮ್ಮ ಲೈಫ್ ನಲ್ಲಿ ಏನೇನು ಚೇಂಜಸ್ ಆಗಬಹುದೆಂದು ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ. ಅಂದರೆ ನಾವು ಎಂತ ಸಿಸ್ಟಮ್ ನಲ್ಲಿ ಇದ್ದೀವಿ ಅಂದರೆ, ವೇದಗಳ ಬಗ್ಗೆ ಇಲ್ಲ, ಮಂತ್ರಗಳ ಬಗ್ಗೆ ಇಲ್ಲ, ಮುದ್ರೆಗಳ ಬಗ್ಗೆ ಅಂತೂ ಇಲ್ಲವೇ ಇಲ್ಲ. ಒಂದೊಂದು ಮುದ್ರೆಗಳು ಇಡುವುದರಿಂದ, ಒಂದೊಂದು ಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಮಾಡುವುದರಿಂದ ನಮಗೆ ಹೇಗೆ ಫೋಕಸ್ ಇರುತ್ತದೆ, ನಮ್ಮ ಬಾಡಿಯಲ್ಲಿ ಯಾವ ಥಿಂಗ್ಸ್ ಆಕ್ಟಿವೇಟ್ ಆಗುತ್ತದೆ, ಇದರ ಬಗ್ಗೆ ಏನೂ ಹೇಳೋದಿಲ್ಲ. ಸೊ ವಿಷಯಕ್ಕೆ ಬಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರನ್ನೇ ನಾವು ಎಲ್ಲರೂ ಪೂಜಿಸುವುದು. ಈಗ ಇವರೆಲ್ಲರ ಜನ್ಮವಾಗುವ ಮುನ್ನವೇ ಫಾರ್ಮ್ ಆಗಿರುವುದೇ ಬ್ರಹ್ಮಾನ್. ಇದನ್ನೇ ನಿರಾಕಾರ ಸ್ವರೂಪ್ ಎನ್ನುತ್ತಾರೆ. ಇದು ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಯಾರಿಗೂ ತಿಳಿದಿಲ್ಲ. ಇದೇ ವಿಶ್ವದ ಮೊದಲು ಸೃಷ್ಟಿಯಾದ ದೈವ. ಇದರಿಂದ ಬಂದಿರುವುದೇ
ವಾಕ್. ವಾಕ್ ಎಂದರೆ ಶಬ್ದ. ಓಂ ಎನ್ನುವ ಶಬ್ದ ಏನಿದೆಯೋ ಸನಾತನ ಧರ್ಮದಲ್ಲಿ ಇದರ ಶಕ್ತಿಯ ಬಗ್ಗೆ ನಿಮಗೆ ಎಲ್ಲರಿಗೂ ಅರಿವಿದೆ. ಆದರೆ ಇದು ಎಲ್ಲಿಂದ ಬಂದಿದೆ, ಹೇಗೆ ಸೃಷ್ಟಿಯಾಗಿದೆ, ನಿಮ್ಮಲ್ಲಿ ಯಾರಿಗಾದರೂ ಇದರ ಬಗ್ಗೆ ಅರಿವಿದೆಯೇ? ಸೊ ಬ್ರಹ್ಮಾನ್ ಜೊತೆ ಬಂದಿರುವುದೇ ಓಂ ಅಥವಾ ವಾಕ್ ಅಥವಾ ಶಬ್ದ. ಬ್ರಹ್ಮಾನ್ ಮತ್ತು ವಾಕ್ ಇವರು ಒಟ್ಟಿಗಾಗಿ ಸೃಷ್ಟಿಸಿರುವವರೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಆದರೆ ಇದು ನಿಮಗೆ ವಿಚಿತ್ರವಾಗಿ ಅನಿಸಬಹುದು. ಇದನ್ನು ಸೈಂಟಿಫಿಕ್ ಆಗಿ ಹೇಳುವುದಾದರೆ, ಸೊ ಇಲ್ಲಿ ಏನಿದೆ, ಪೆನ್ಸಿಲ್ ಇದೆ. ಸೊ ಇಲ್ಲಿ ಪೆನ್ಸಿಲ್ ಇದೆ. ಈ ಪೆನ್ಸಿಲ್ ಔಟರ್ ಲೇಯರ್ ಏನಿದೆ, ವುಡ್ ನಿಂದ ತಯಾರಾದ ಔಟರ್ ಲೇಯರ್ ಇದೆ. ಆದರೆ ಅದರ ಒಳಗಡೆ ಏನಿದೆ, ಲೆಡ್ ಇದೆ. ಆ ಲೆಡ್ ನ ಒಳಗಡೆ ಏನಿದೆ, ಕಾರ್ಬನ್ ಪಾರ್ಟಿಕಲ್ಸ್ ಇದೆ. ಆ ಕಾರ್ಬನ್ ಪಾರ್ಟಿಕಲ್ಸ್ ಒಳಗಡೆ ಏನಿದೆ, ಆಟಮ್ಸ್ ಇದೆ. ಇದನ್ನು ನಾವು ಚಿಕ್ಕವರಿದ್ದಾಗ ಸ್ಕೂಲ್ ನಲ್ಲಿ ಓದಿದ್ದೇವೆ. ಈ ಟೇಬಲ್, ಈ ಲೈಟ್, ಗೋಡೆ, ಫ್ಯಾನ್ ಇವೆಲ್ಲರ ಒಳಗಡೆ ಏನಿರುತ್ತವೆ, ಆಟಮ್ಸ್. ಆಟಮ್ಸ್ ನಿಂದನೇ ಒಂದು ವಸ್ತು ಫಾರ್ಮ್ ಆಗಿರುತ್ತದೆ. ಸೈನ್ಸ್ ನಲ್ಲಿ ಒಂದು ಥಿಯರಿ ಇದೆ, ಹಾಗೂ ನಮ್ಮ ಕಲ್ಚರ್ ನಲ್ಲಿ ಕೂಡ ಇದರಿಗೆ ಒಂದು ಥಿಯರಿ ಇದೆ. ಹಾಗೆ ನಾವು ಇವೆರಡರನ್ನು ಮ್ಯಾಚ್ ಮಾಡಿದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಹಾಗೆಯೇ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ದ ಬ್ರಹ್ಮ, ದ ನ್ಯೂಟ್ರಾನ್ creates by providing form to an entity which forms as mass. Vishnu, the proton, grants identity to the entity a form with mass. Shiva, the electron, transfer the entity through chemical reactions. So, ಅರ್ಥವಾಯಿತೆ ಅಲ್ಲವೇ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಹಾಗೂ ಬ್ರಹ್ಮ, ವಿಷ್ಣು, ಮಹೇಶ್ವರ. ಸೊ ಈಗ ನ್ಯೂಟ್ರಾನ್, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗೆ ಮೂವ್ ಆಗುವುದಕ್ಕೆ ಒಂದು ಫಾರ್ಮ್ ಬೇಕಾಗಿದೆ. ಅಂದ್ರೆ ಇದನ್ನು ಸೈಂಟಿಫಿಕ್ ಆಗಿ ಹೇಳುವುದಾದರೆ, ಒಂದು ವಸ್ತು ಮೂವ್ ಆಗುವುದಕ್ಕೆ ಏನು ಬೇಕಾಗಿದೆ, ಸಮ್ ಅಮೌಂಟ್ ಆಫ್ ಫೋರ್ಸ್ ಬೇಕಾಗಿದೆ ಅಲ್ಲವೇ? ಸೊ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುವುದಕ್ಕೆ ಫೋರ್ಸ್ ಅನ್ನುವುದು ಬೇಕಾಗಿರುತ್ತದೆ ಅಲ್ಲವೇ? ಸೊ ನಮ್ಮ ಕಲ್ಚರ್ ನಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರಿಗೆ ಕೂಡ ಫೋರ್ಸ್ ಎನ್ನುವುದು ಬೇಕಾಗಿದೆ. ಇವರಿಗೆ ಫೋರ್ಸ್ ಆಗಿ ಆಕ್ಟ್ ಮಾಡಿರುವುದೇ ಶಕ್ತಿ. ಶಕ್ತಿ ಅಂದರೆ ಫೋರ್ಸ್. ಬ್ರಹ್ಮದೇವನಿಗೆ ಶಕ್ತಿಯೇ ಸರಸ್ವತಿ, ವಿಷ್ಣುಮೂರ್ತಿಗೆ ಶಕ್ತಿಯೇ ಲಕ್ಷ್ಮೀ ದೇವಿ, ಮಹಾದೇವನಿಗೆ ಶಕ್ತಿಯೇ ಪಾರ್ವತಿ ದೇವಿ. ಸೊ ಈಗ ಎಲ್ಲರಿಗೂ ಕ್ಲಿಯರ್ ಅಲ್ಲವೇ? ಫೋರ್ಸ್ ಎನ್ನುವುದು ಶಕ್ತಿ. ಸೊ ಈಗ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಒಟ್ಟಿಗಾದರೆ ಮಾತ್ರವೇ ಒಂದು ಆಟಮ್. ಸೊ ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಒಂದು ಫಾರ್ಮ್ ನಲ್ಲಿ ಒಟ್ಟಿಗೆ ಮಾಡಿದರೆ ಪ್ರಜಾಪತಿ ಎನ್ನುತ್ತಾರೆ. ಸೊ ವಾಕ್, ಶಕ್ತಿ, ತ್ರಿಮೂರ್ತಿ ಇವು ಎಲ್ಲವೂ ಒಟ್ಟಿಗೆ ಆದರೆ ಮಾತ್ರವೇ ಪ್ರಜಾಪತಿ ಎನ್ನುತ್ತೇವೆ. ಸೊ ಹೇಗೆ ಒಂದು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಒಟ್ಟಿಗೆ ಕೂಡಿ ಒಂದು ಆಟಮ್ ಆಗುತ್ತೋ ಅದೇ ರೀತಿ ಇದು ಆಟಮ್, ವಿಚ್ ಮೀನ್ಸ್ ಬ್ರಹ್ಮಾಂಡ. ಅಂದರೆ ಈ ಪ್ರಪಂಚದ ಪೂರ್ತಿ ಎಲ್ಲದರಲ್ಲೂ ಆಟಮ್ ಇದೆ. ಆಟಮ್ಸ್ ಎಲ್ಲ ಒಟ್ಟಿಗೆ ಆಗಿ ಒಂದು ವಸ್ತು. ಹಾಗೆಯೇ ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ ಹೇಗೆ ಇದೆಯೋ ನಮ್ಮ ಪುರಾಣದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಎಲ್ಲಾ ಕಡೆ ಇದ್ದಾರೆ ಎಂದು ಆಗಿನ ಕಾಲದಲ್ಲಿ ಹೇಳುತ್ತಿದ್ದರು. ಇದು ನಿಜ ಅಲ್ಲದಿದ್ದರೂ ಬಟ್ ಸಮ್ ಅಮೌಂಟ್ ಆಫ್ ಎನರ್ಜಿ ಅಂಡ್ ಸಮ್ ಅಮೌಂಟ್ ಆಫ್ ಫೋರ್ಸ್ ಅಂದರೆ ಶಕ್ತಿ ಇದೆ ತಾನೆ. ಅಯ್ಯೋ ಯಾವನು ಗಾಯತ್ರಿ ಮಂತ್ರದ ಬಗ್ಗೆ ಹೇಳ್ತೀನಿ ಅಂದ್ಬಿಟ್ಟು ಆಟಮ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಿದ್ದಾನೆ ಅಂತ ಅಂದುಕೊಳ್ಳಬೇಡಿ. ಈಗ ಈ ಯೂನಿವರ್ಸ್ ಹುಟ್ಟುವುದಕ್ಕೆ, ಆಟಮ್ಸ್ ಕ್ರಿಯೇಟ್ ಆಗುವುದಕ್ಕೆ, ಹಾಗೆ ಗಾಯತ್ರಿ ಮಂತ್ರ ಇದಕ್ಕೆ ಹೇಗೆ ಲಿಂಕ್ ಆಗುತ್ತೆ ಅಂತ ಹೇಳಿದರೇನೆ ಅಲ್ಲವೇ ನಿಮಗೆ ಅದರ ವ್ಯಾಲ್ಯೂ ಅರ್ಥವಾಗುವುದು. ಸೊ ಇಲ್ಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಎನ್ನುವುದು ಎಕ್ಸಿಸ್ಟ್ ಆಗಿರುತ್ತದೆ. ಸೊ ಫಸ್ಟ್ ಫಾರ್ಮ್ ಆಗಿದ್ದೇನು, ಬ್ರಹ್ಮಾನ್. ತದನಂತರ ಬಂದಿದ್ದು ವಾಕ್. ವಾಕ್ ಎಂದರೆ ಶಬ್ದ. ಸೊ ಈ ಯೂನಿವರ್ಸ್ ಪೂರ್ತಿ ಮೂಲ ಏನೆಂದರೆ ಶಬ್ದ, ವಾಕ್. ಸೊ ಪ್ರಜಾಪತಿ ಒಳಗೆ ವಾಕ್ ರೂಪದಲ್ಲಿ ಈ ಯೂನಿವರ್ಸ್ ಎನ್ನುವುದು ಫಾರ್ಮ್ ಆಗಿದೆ. ಸೊ ಈ ಯೂನಿವರ್ಸ್, ಈ ಬ್ರಹ್ಮಾಂಡ ಸೃಷ್ಟಿಯಾಗಲು ಮೂಲವೇ ವಾಕ್ ಅಂದರೆ ಶಬ್ದ. ಸೊ ಈಗ ನಾವು ಗಾಯತ್ರಿ ಮಂತ್ರಕ್ಕೆ ಬರೋಣ. ಗಾಯತಾಂತ್ರಾಯತೆ ಇತಿ ಗಾಯತ್ರಿ ಅಂದರೆ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ ಹಾಗೆ ಧ್ಯಾನ ಮಾಡುವವರನ್ನು ರಕ್ಷಿಸುವುದೇ ಗಾಯತ್ರಿ ಎಂದರ್ಥ. ಗಾನಂ ಅಂದರೆ ಶಬ್ದ ಎಂತ ಅರ್ಥ. ಇಲ್ಲಿ ನಾವು ಗಮನಿಸಬೇಕಾದ ಏನುವುದು ಅಂದರೆ, ನೀವು ಮೈಂಡ್ ನಲ್ಲಿ ಏನಾದರೂ ಒಂದು ಶಬ್ದ ಮಾಡಿ, ಅದು ನಿಮಗೆ ಕೇಳಿಸುತ್ತದೆ ಅಲ್ಲವೇ? ಸೊ ನೀವು ಓಂ ಎಂದು ನಿಮ್ಮ ಮನದಲ್ಲಿ ಅಂದುಕೊಳ್ಳಿ, ಅದು ನಿಮಗೆ ಕೇಳಿಸುತ್ತದೆ ಅಲ್ಲವೇ? ಇದೇ ವಾಕ್. ಸೊ ನೀವು ಮಂತ್ರವು ಮನದಲ್ಲಿ ಪಠಿಸಿದರೂ ಅದು ಶಬ್ದವೇ. ಓ ಭೂರ್ ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಇದರ ಅರ್ಥವೇನು ಅಂದರೆ ಭೂರ್ ಭುವಸ್ವಃ ಅಂದರೆ ಭೂಲೋಕ,
ಭುವ ಅಂದರೆ ಅಂತರಿಕ್ಷ, ಸ್ವಹ ಅಂದರೆ ಸ್ವರ್ಗಲೋಕ, ಧೀಮಹಿ ಧ್ಯಾನ. ಈ ಧ್ಯಾನವನ್ನು ಯಾರನ್ನು ಮಾಡಬೇಕು ಅಂದರೆ ಸವಿತೋ ಧೀಮಸ್ಯ ಅಂದರೆ ನಮಗೆ ಜನ್ಮ ನೀಡಿದ ಸತ್ ಅಂದರೆ ಆ ಒಂದು, ವರೇಣ್ಯಂ ವರ್ಗ ಅಂದರೆ ಆ ಪರಾಶಕ್ತಿಯನ್ನು ಧ್ಯಾನ ಮಾಡುವುದು. ಧ್ಯಾನ ಯಾರನ್ನು ಮಾಡಬೇಕೆಂದರೆ ಆ ಜಗಜ್ಜನನಿ ಮಹಾಶಕ್ತಿಯನ್ನು ಧ್ಯಾನ ಮಾಡಬೇಕಾಗಿದೆ. ಸೊ ಇಲ್ಲಿ ಕ್ವಶನ್ ಏನು ಅಂದರೆ ಏನಕ್ಕೆ ಧ್ಯಾನ ಮಾಡಬೇಕು ಅಂದರೆ ನಮ್ಮ ಮನಸ್ಸನ್ನು ನಹ್ಯಃ ಅಂದರೆ ನಮ್ಮ ಮನಸ್ಸು, ಪ್ರಚೋದಯ ಎಂದರೆ ಮುಂದಕ್ಕೆ ನಡೆಸುವುದಕ್ಕಾಗಿ. ಇದನ್ನು ಸಿಂಪಲ್ ಆಗಿ ಅರ್ಥವಾಗುವ ರೀತಿ ಹೇಳುವುದಾದರೆ ಭೂಲೋಕದಿಂದ ಸ್ವರ್ಗಲೋಕದವರೆಗೂ ನಮ್ಮ ಮನಸ್ಸನ್ನು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನಡೆಸುವುದಕ್ಕಾಗಿ ಈ ವಿಶ್ವ ಬ್ರಹ್ಮಾಂಡವನ್ನು ರೂಪ ನೀಡಿದ ಆ ಪರಾಶಕ್ತಿಯನ್ನು ನಾವು ಧ್ಯಾನ ಮಾಡುತ್ತಿದ್ದೇವೆ ಎಂದು ಈ ಶ್ಲೋಕದ ಅರ್ಥ. ಸೊ ಈ ವಿಶ್ವ ಕ್ರಿಯೇಟ್ ಆಗಲು ಕಾರಣ ಬೇಸ್, ವಾಕ್ ಅಂದರೆ ಸೌಂಡ್ ಅಂದರೆ ಆ ಪರಾಶಕ್ತಿ. ಸೊ ಆ ಪರಾಶಕ್ತಿಯನ್ನು ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸು, ನಮ್ಮ ಥಾಟ್ಸ್ ಎನ್ನುವುದು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಹೋಗುವುದಕ್ಕೆ ಈ ಯೂನಿವರ್ಸ್ ಸಹಾಯ ಮಾಡುತ್ತದೆ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿದ್ದ ಪಾಯಿಂಟ್ ಏನಂದ್ರೆ ಈ ವಿಶ್ವದಲ್ಲಿ ಪ್ರತಿಯೊಂದು ಲಿಂಕ್ ಆಗಿರುತ್ತದೆ, ಅಂದರೆ ಒಂದರಿಂದ ಒಂದಕ್ಕೆ ಕನೆಕ್ಷನ್ ಎನ್ನುವುದು ಉಂಟಾಗಿರುತ್ತದೆ. ಗಾಯತ್ರಿ ಮಂತ್ರವನ್ನು ನಾವು ದಿನನಿತ್ಯ ಪಠಿಸುವುದರಿಂದ ನಮ್ಮ ಮನವನ್ನು ಸರಿಯಾದ ದಿಕ್ಕಿನಲ್ಲಿ ಹೋಗಲು ಸಹಾಯ ಮಾಡುತ್ತದೆ. ಇದನ್ನು ನಿಮಗೆ ನಂಬುವುದಕ್ಕೆ ವಿಚಿತ್ರ ಎನಿಸಬಹುದು. ಅದೇ ನೀವು ನಿಮಗೆ ಬೇಜಾರಾದಾಗ ನೀವು ಯಾವುದಾದರೂ ಒಂದು ಮ್ಯೂಸಿಕ್ ಕೇಳಿದರೆ ನಿಮ್ಮ ಮನಸ್ಸಿಗೆ ತಂಪಾದ ಫೀಲ್ ಆಗುತ್ತದೆ ಅಲ್ಲವೇ? ಅದಲ್ಲದೆ ಅದೇ ರೀತಿ ದೇವಸ್ಥಾನದಲ್ಲಿ ಇರುವ ಪರಿಸರ, ಆ ಗಂಟೆಯಿಂದ ಬರುವ ಶಬ್ದದ ಧ್ವನಿಯಿಂದ ನಮ್ಮ ಮನಸ್ಸು ಮತ್ತು ಮೆದುಳು ಕಂಪ್ಲೀಟ್ ಕಾಮ್ ಆಗುತ್ತದೆ. ಅದಲ್ಲದೆ ಅದೇ ರೀತಿ ನಮ್ಮ ಈ ಯೂನಿವರ್ಸ್ ನಲ್ಲಿ ಫ್ರೀಕ್ವೆನ್ಸಿ ಅಂತ ಇರುತ್ತದೆ. ಒಂದೊಂದು ಫ್ರೀಕ್ವೆನ್ಸಿ ನಮ್ಮ ದೇಹದಲ್ಲಿ ಒಂದೊಂದು ಪಾರ್ಟ್ ಅನ್ನು ಆಕ್ಟಿವೇಟ್ ಮಾಡುವ ಶಕ್ತಿ ಇರುತ್ತದೆ. ಇಲ್ಲಿ ಶಬ್ದ ಎಂದರೆ ವಾಕ್, ಇದರಿಂದ ಫ್ರೀಕ್ವೆನ್ಸಿ ಉಂಟಾಗುತ್ತದೆ. ಸೊ ಇದರಿಂದ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಬಾಡಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವುದು ಕ್ರಿಯೇಟ್ ಆಗುತ್ತದೆ. ಸೊ ಈಗಿನಿಂದ ಎಲ್ಲರೂ ಅಟ್ಲೀಸ್ಟ್ ದಿನದಲ್ಲಿ 2-3 ಬಾರಿಯಾದರೂ ಗಾಯತ್ರಿ ಮಂತ್ರವನ್ನು ಪಠಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಈ ಗಾಯತ್ರಿ ಮಂತ್ರದ ಶಕ್ತಿಯ ಬಗ್ಗೆ ವಿವರಿಸಿ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಕೆಳಗೆ ಇದ್ದ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಬೇರೆಯವರು ಕೂಡ ಈ ಗಾಯತ್ರಿ ಮಂತ್ರದ ಶಕ್ತಿಯನ್ನು ತಿಳಿಯಬೇಕು ಅಂದರೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಯವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.